ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅಯ್ಯೋ ದೇವ್ರೆ, ಇವಳು ಏನ್ ಮಾಡಕೊಂಡವಳೆ? ಇವಳು ಹೇಳಿದ್ದೇನೋ ಮಾಡ್ತಿರೋದೇನೋ. ನಂಗೆ ಯಾಕೋ ಇವಳನ್ನ ನಂಬ್ಕೊಂಡ್ರೆ ಕೆಲಸ ಆಗಂಗ್ ಕಾಣಕ್ಕಿಲ್ಲ. ಇರೋ ಬರೋ ಮಾನ ಮರ್ಯಾದೆನೆಲ್ಲ ಕಳ್ಕೋಬೇಕಾಯ್ತದೆ. ನಾನೇ ಏನಾದ್ರೂ ಮಾಡಬೇಕು ಅಂತ ಅನಿಸ್ತೈತೆ. ಅಲ್ಲ, ಜ್ಯೋತಿ ಇಷ್ಟೆಲ್ಲ ಬದಲಾಗವಳ? ಅದು ಹೆಂಗೆ? ಏನು ಹಲ್ಕಿಸಿ ಆಗತ್ತೆ? ಮುಂದೆ ರೋಡ್ ನೋಡ್ಕೊಂಡು ಓಡಿಸೋ. ಸರಿ ಸರ್. ಹಲೋ ಮಿಸ್ಟರ್ ದ್ರೋಣ, ಹೇಗಿದ್ದೀರಿ? ನಾ ಆರಾಮಾಗದೀನಿ ಸರ್, ನೀವು ಹೆಂಗದಿರಿ? ಮತ್ತೆ ಶಿವಪುರದಲ್ಲಿ ಲಾ ಅಂಡ್ ಆರ್ಡರ್ ಎಲ್ಲ ಹೇಗಿದೆ? ಆಲ್ ಗುಡ್ ಸರ್, ನೋ ಪ್ರಾಬ್ಲಮ್. ಒಂದ್ ಸಮಸ್ಯೆ ಇದೆ ಅಂತ ಕೇಳ್ಪಟ್ನಲ್ಲ. ಹೌದಾ? ಏನು ಸರ್? ನೀವೇನೋ ತಹಶೀಲ್ದಾರ್ ಮೇಡಮ್ಗೆ ಸರಿಯಾಗಿ ಗೌರವ ಕೊಡ್ತಿಲ್ವಂತೆ. ಅವ್ರ ಮನವಿಗೆ ಸ್ಪಂದಿಸ್ತಿಲ್ವಂತೆ, ಅವ್ರು ಹೇಳಿದ ಕೆಲಸ ಮಾಡ್ತಿಲ್ವಂತೆ, ಅವ್ರೇನೋ ಕೇಳಿದ್ರಂತೆ, ಅದನ್ನೂ ನೀವು ಕೊಡ್ಲಿಲ್ವಂತೆ. ಸರ್ ಅದು ರೀ, ಹಳ್ಳಿಲ್ ಕೆಲಸ ಮಾಡೋವಾಗ ಅಲ್ಲಿನ ಜನರನ್ನ, ಪಂಚಾಯಿತಿ ಅವ್ರನ್ನ, ತಹಶೀಲ್ದಾರ್ನ ಚೆನ್ನಾಗಿ ನೋಡ್ಕೋಬೇಕು ಕಣ್ರಿ. ಅಲ್ಲ ಸರ್, ಅದು ನೋಡಿ, ನೋ ಮೋರ್ ಆರ್ಗ್ಯುಮೆಂಟ್ಸ್. ಮೊದಲು ಅವ್ರು ಏನ್ ಕೇಳ್ತಿದಾರೋ ಅದನ್ನ ಕೊಡಿ. ಇಟ್ಸ್ ಮೈ ಆರ್ಡರ್. ಸರ್ ಅಲ್ಲ, ನಾನು ಮೇಡಮ್ ಅವರು ಮಾತಾಡಿರೋ ವಿಚಾರ ಎಲ್ಲ ಕಡೆ ಹೆಂಗೆ ಪಸರಾಗಕತ್ತೈತಿ. ಟೀಮ್ ಆರೋನಿಂದ ಹಿಡಿದು ಕಮಿಷನರ್ವರೆಗೂ ಹೋಗೈತಲ್ಲ. ಅಯ್ಯೋ ಮೇಡಮ್ ಅವರ, ಏನ್ರಿ ಮಾಡಕತ್ತೀರಿ? ಏನೋಮ್ಮ, ಜ್ಯೋತಿ ಶಿವರಾಜು ಒಂದಾಗ್ಬಿಟ್ರೆ ಅಷ್ಟೇ ಸಾಕು. ಅತ್ತೆ, ಅಣ್ಣ 10 ದಿನದಲ್ಲ 5 ದಿನದಲ್ಲಿ ಜ್ಯೋತಿನ ಮನೆಗೆ ಕರ್ಕೊಂಡ್ ಬರ್ತಾನೆ, ನೋಡ್ತೀರಿ. ಹೌದಾ? ಹಾಗೇನಾದ್ರೂ ಆಗ್ಬಿಟ್ರೆ ಮನೆಯಲ್ಲಿ ಹಬ್ಬದ ಅಡ್ಗೆ ಮಾಡ್ಬಿಡೋಣ. ಸರಿ ಅತ್ತೆ. ನೀವೆಲ್ರೂ ಹಬ್ಬದ ಅಡ್ಗೆ ಮಾಡ್ಕೊಂಡು ಉಣ್ಕೊಂಬಿಡಿ. ನನ್ನ ಬಗ್ಗೆ ಮಾತ್ರ ಯಾರು ಯೋಚನೆ ಮಾಡಬೇಡಿ. ಎಲ್ರಿಗೂ ಶಿವಣ್ಣನ ಬಗ್ಗೆನೇ ಚಿಂತೆ. ನಮ್ ಬಗ್ಗೆ ಯೋಚನೆ ಮಾಡೋರು ಈ ಮನೇಲಿ ಯಾರು ಇಲ್ಲ. ಯಾಕೋ, ಏನ್ ಕಡಿಮೆ ಆಗಿದೆ ನಿನ್ಗೆ ಈ ಮನೇಲಿ? ಹೊತ್ತೊತ್ತು ಮುದ್ದೆ ಕಣ್ತುಂಬ ನಿದ್ದೆ ಮಾಡ್ಕೊಂಡು ನೆಮ್ಮದಿಯಾಗೆ ಇದೆಯಲ್ಲ. ಅದ್ಗೆ ನಾನು ನನ್ನ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ಮಗಳ ಬಗ್ಗೆ ಮಾತಾಡ್ತೀವ್ನಿ. ಅವಳಿಗೆ ಇವಾಗ 7 ತಿಂಗಳು ತುಂಬೈತೆ. ಇವತ್ತು ತಾನೇ ಚೆಕಪ್ ಮಾಡಿಸ್ಕೊಂಡ್ ಬಂದ್ವು. ಡಾಕ್ಟ್ರು ಇನ್ಮ್ಯಾಕ್ ಅವಳನ್ನ ಸಂದಾಗ್ ನೋಡ್ಕೋಬೇಕು ಅಂತ ಹೇಳವ್ರೆ. ತಾಯಿ ಎಷ್ಟು ಖುಷಿಯಾಗಿರ್ತಾಳೋ, ಮಗು ಅಷ್ಟೇ ಆರೋಗ್ಯವಾಗಿ ಹುಡ್ತದಂತೆ. ನಿನ್ ಮಗಳ ಕೈಯಲ್ಲಿ ಏನಾದ್ರೂ ಮನೆ ಕೆಲಸ ಮಾಡಿಸ್ಕೋತಾ ಇದೀವಾ ಅಥವಾ ಜಮೀನ್ಗೆ ಏನಾದ್ರೂ ಕೂಲಿ ಕೆಲ್ಸಕ್ಕೆ ಕಳ್ಸಿದೀವಾ? ಮಗು ಹೆಸರಲ್ಲಿ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಕೊಬ್ಬಿದ್ ಕುರಿ ತರ ಆಗಿದಾಳಲ್ಲ, ಇನ್ನೇನ್ ಬೇಕು ನಿಮ್ಗೆ? ತಿನ್ನಕ್ಕೆ ಉಣ್ಣಕ್ಕೆ ಇದ್ಬಿಟ್ರೆ ಸಾಕೆ. 7 ತಿಂಗಳು ತುಂಬೈತೆ, ಸೀಮಂತ ಮಾಡ್ಬೇಕಲ್ವೇ? ಗಂಡ ಅನ್ನೋನಿಲ್ಲ, ಗಂಡನ್ ಮನೆಯವ್ರಂತಾನೂ ಇಲ್ಲ. ನನ್ ಮಗಳು ಅನಾಥೆ ಆಗೋಗ್ಬಿಟ್ಲು. ಗಂಡ ಅನ್ನೋನು ಜೈಲ್ನಲ್ಲಿ ಇದಾನಲ್ಲ, ಅವನ್ನೇ ಹೋಗಿ ಕೇಳು, ಬಂದು ಸೀಮಂತ ಮಾಡ್ತಾನೆ. ಅತ್ತೆ, ಹೋಗ್ಲಿ ಬಿಡಿ. ಅವ್ರಿಗೆ ನಾವು ಬಿಟ್ರೆ ಯಾರಿದ್ದಾರೆ? ಭಾರ್ಗವಿ ಸೀಮಂತನ ನಾವೇ ಮಾಡೋಣ. ತುಳಸಿ, ಹಾವ್ಗೆ ಎಷ್ಟೇ ಹಾಲು ಎರೆದ್ರೂ ಅದು ಕಕ್ಕೋದು ವಿಷನೇ, ನೆನ್ಪಿರ್ಲಿ. ಅತ್ತೆ, ನಾವು ಧರ್ಮದ ದಾರಿಲಿ ನಡೆದ್ರೆ ದೇವ್ರೇ ನಮ್ಮ ಜೊತೆಗಿರ್ತಾನಂತೆ. ಅದು ಅಲ್ಲದೆ ದೊಡ್ಡವ್ರು ಮಾಡೋ ತಪ್ಪಿಗೆ ಪಾಪ ಆ ಹೊಟ್ಟೆಲಿರೋ ಮಗು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಸೀಮಂತ ಮಾಡೋಣ ಬಿಡಿ. ಹಾಗಲ್ಲ ತುಳಸಿ, ಇದಕ್ಕೆ ಮನೆಯವರೆಲ್ಲ ಒಪ್ಬೇಕಲ್ಲ. ನಮ್ಮನೆಯವ್ರನ್ನ ನಾನು ಒಪ್ಪಿಸ್ತೀನಿ, ನಿಮ್ಮನೆಯವ್ರನ್ನ ನೀವು ಒಪ್ಸಿ ಅಷ್ಟೇ. ತುಳಸಿ, ನಿನ್ನ ನಾನು ಏನೋ ಅನ್ಕೊಂಡಿದ್ದೆ.
ನೀನು ಊರಿಗೆ ಮಾತ್ರ ಪಂಚಾಯ್ತಿ ಅಧ್ಯಕ್ಷೆ ಅಲ್ಲ, ಈ ಮನೆಗೂ ನೀನೇ ಅಧ್ಯಕ್ಷೆ. ನಮ್ಮ್ಯಾಗೆ ಏಟೇ ಕೋಪ ತಾಪ ಇದ್ರು ಮಗಿನ ವಿಚಾರದಾಗೆ ನಿನ್ ಮನ್ಸು ಮೇಣದಂಗೆ ಕರ್ಗೋಯ್ತು ನೋಡು. ದಿಟ್ಟವಾಗ್ಲು ನಿಂದು ತಾಯಿ ಹೃದಯ ಕಣವ್ವ. ಒಂದ್ ವಸ್ತು ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಅದನ್ನ ಕಳ್ಕೊಂಡಿರೋರ ಹತ್ರನೇ ಕೇಳ್ಬೇಕಂತೆ. ಮಗ ಕಳ್ಕೊಂಡಿರೋ ನಿನಗಲ್ದೆ ಇದಿನ್ಯಾರಿಗ ಅರ್ಥ ಆಯ್ತದೆ ಹೇಳು? ತುಳಸಿ, ನಾನು ನಿನ್ನನ್ನೇ ನಂಬಿದ್ದೀನಿ. ನನ್ ಮಗಳ ಸೀಮಂತನ ಹೊಸಿ ಗ್ರ್ಯಾಂಡ್ ಆಗಿ ಮಾಡ್ಬಿಡಮ್ಮ, ನಿನಗ್ ಒಳ್ಳೇದಾಯ್ತದೆ. ಹಾ, ನೋಡ್ದ ತುಳಸಿ, ನಿನ್ ಬಗ್ಗೆನೆ ಹೇಗ್ ಮಾತಾಡ್ತಾಳೆ ಅಂತ. ಇಂಥವಳ ಬಗ್ಗೆ ಹೋಗಿ ಅತ್ತೆ, ನಾನು ಆಗ್ಲೇ ಹೇಳ್ದೆ ತಾನೆ, ಧರ್ಮದ ಹಾದಿಲ್ ನಡೆದ್ರೆ ದೇವ್ರೆ ನಮ್ ಜೊತೆಗಿರ್ತಾನೆ ಅಂತ. ಅವನೇ ಎಲ್ಲ ನೋಡ್ಕೋತಾನೆ ಬಿಡಿ. ಯಾರ್ಗ್ ಯಾವಾಗ ಏನ್ ಕೊಡ್ಬೇಕು ಅನ್ನೋದು ಅವನ್ಗೆ ಚೆನ್ನಾಗ್ ಗೊತ್ತು. ಅದೆಲ್ಲ ಬಿಡಿ, ಮೊದಲು ಮಾವನ ಹತ್ರ ಸೀಮಂತದ ಬಗ್ಗೆ ಮಾತಾಡಿ. ನಾನು ನಿಮ್ಮ ಮಗನ ಹತ್ರ ಮಾತಾಡ್ತೀನಿ. ಏನೋ ಅಮ್ಮ, ಶತ್ರುಗಳಿಗೂ ಒಳ್ಳೇದನ್ನೇ ಬಯಸ್ತೀಯ. ನಿನ್ ಒಳ್ಳೆತನಕ್ಕೆ ನಿನ್ನನ್ನ ಹೊಗಳ್ಬೇಕೋ ಇಲ್ಲ ದಡ್ತನ ಅನ್ಬೇಕೋ ನನಗ್ ತಿಳಿತಾನೆ ಇಲ್ಲ. ಅತ್ತೆ, ಪ್ರಪಂಚದಲ್ಲಿ ಪುಣ್ಯ ಮಾಡೋರ್ಗೆ, ಯೋಗ ಇದ್ದವ್ರಿಗೆ ಅನ್ಯಾಯ ಆಗ್ಬೋದು, ಆದ್ರೆ ಪ್ರೀತಿ ಹಂಚೋರ್ಗೆ ಅನ್ಯಾಯ ಆಗೋಕೆ ಸಾಧ್ಯನೇ ಇಲ್ಲ. ಪ್ರೀತಿಗೆ ಪ್ರೀತಿನೇ ಸಿಗೋದು. ಆ ಕ್ಷಣ ನೆನೆದರೆ ತಲ್ಲಣ, ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ. ಅಪ್ಪ ಭಗವಂತ, ನನಗಾಗ್ತಿರೋ ಖುಷಿನ ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ಮಗಳು ಅಳಿಯನ್ ಸ್ಪೀಡ್ ನೋಡ್ತಾ ಇದ್ರೆ ಇನ್ನು 9 ತಿಂಗಳಲ್ಲಿ ನಾನು ತಾತ ಆಗೋದಂತೂ ಗ್ಯಾರಂಟಿ.